ಅದನ್ನು ತಾವೆಲ್ಲರೂ ಎತ್ತಿ ಹಿಡಿದ್ರಿ. ಅದನ್ನು ಕೃತಿಗತಗೊಳಿಸುವಲ್ಲಿ ತಮ್ಮೆಲ್ಲರ ಪಾತ್ರ ಭಾಳ ದೊಡ್ಡದು. ಒಂದು ದಿವಸ ಮುಂದೆ ಹೀಗೆ ಬರ್ಬೋದು ಅನಿಸುತ್ತೆ. ಕೃಷಿ ಆಶ್ರಮಗಳನ್ನು ಕುರಿತು ಸರ್ಕಾರ ಪಾಲಿಸಿ ಮೇಕಿಂಗ್ ಡಿಸಿಷನ್ ತಗೊಳ್ಳುವಂತಹ ಸಮಯ ಬರ್ಬೋದು. ಸರ್ಕಾರ ತನ್ನ ಯಾವುದೇ ಯೋಜನೆಗಳನ್ನು ಕೃಷಿ ಆಶ್ರಮಗಳ ಮೂಲಕವಾಗಿ ರೈತರಿಗೆ ಮುಟ್ಟಿಸ್ಬೇಕು ಅನ್ನುವಂಥ ಸ್ಥಿತಿಗೆ ನಮ್ಮ ಆಶ್ರಮಗಳು ಬರ್ಬೋದು ಅಂತ ಈಗ ತಮ್ಮೆಲ್ಲರ ಇದನ್ನು ಕೇಳಿದ ನಂತರ ನನಗೆ ಅನ್ನಿಸ್ತಾ ಇದೆ. ಅಂಥ ಸ್ಥಿತಿ ಬರುತ್ತೆ. ಆಮೇಲೆ ನಮ್ಮ ರಮೇಶ್ ಅವರು ಹೇಳಿದಂತೆ ಇನ್ನೊಬ್ರು ಯಾರೋ ಹೇಳಿದರು 224 ಒಂದು ಮತಕ್ಷೇತ್ರಕ್ಕೆ ಒಂದು ಅಂತ, ಅಂದರೆ ಹೆಚ್ಚು ಕಡಿಮೆ ತಾಲೂಕಿಗೆ ಒಂದು ಅಂತ. ತಾಲೂಕಿಗೆ ಒಂದು ಕೃಷಿ ಆಶ್ರಮ ಆಗೋದು. ತಾಲೂಕಿಗೆ ಒಂದಲ್ಲ 10 ಆದರೂ ಕಡಿಮೆನೇ. ಅದು ಸಮಯ ಬರುತ್ತೆ. ಊರಿಗೊಂದು ಆಗುವಂತಹ ಸ್ಥಿತಿ ಬರುತ್ತೆ. 150 ಆಗಿ ಹೋಗಿದೆ, ಇನ್ನು ಬರ್ತಾ ಇವೆ. ನಮ್ಮ ಕೃಷಿ ಆಶ್ರಮಗಳು ಎಲ್ಲರೂ ತಮ್ಮ ಅಭಿಪ್ರಾಯ ಹೇಳಿದಂತೆ ಇವು ಆರಂಭ ಶೂರತೆಯನ್ನು ಮಾತ್ರ ದರ್ಶಿಸದೆ ಇದು ಒಂದು ವ್ಯವಸ್ಥೆಯಾಗಿ ಮುಂದುವರಿಬೇಕು. ವ್ಯಕ್ತಿಗಳು ಬದಲಾಗಬಹುದು, ಆದರೆ ವ್ಯವಸ್ಥೆ ಬದಲಾಗಬಾರ್ದು. ವ್ಯಕ್ತಿಗಳು ನಾವು ಇದ್ದೀವಿ, ನಮ್ಮ ಮಕ್ಕಳು ಬರ್ಬೋದು, ನಮ್ಮ ಮೊಮ್ಮಕ್ಕಳು ಬರ್ಬೋದು. ಆದರೆ ಆ ಕೃಷಿ ಆಶ್ರಮ ಅಂತ ಇಷ್ಟು ವರ್ಷಗಳ ಚಿಂತನೆ ಪ್ರತಿ ವರ್ಷನೂ ಅದರಲ್ಲಿ ಹೊಸ 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 ವಿಷಯಗಳು ಸೇರ್ತಾ ಹೊರಟಿವೆ. ಹೀಗೆ ಆಗ್ತಾ ಹೋಗಿ ಅದಕ್ಕೆ ಪರಿಪೂರ್ಣತೆ ಬರುತ್ತೆ. ಆಮೇಲೆ ಅನವಶ್ಯಕವಾದಂಥವುಗಳು ತಾವೇ ಕೈ ಬಿಡ್ತಾ ಹೋಗ್ತವೆ ಇನ್ನು. ಯಾಕಂದರೆ ಪ್ರತಿಯೊಂದು ವಿಷಯನೂ ಕಾಲಾನುರೂಪವಾಗಿ ಕಾಲದ ಅವಶ್ಯಕತೆಗನುಸಾರವಾಗಿ ಬೇಕಾಗ್ತವೆ. ಅದರ ಕೆಲಸ ಮುಗೀತು ಅಂದ್ರೆ ಕಾಲ ಅದನ್ನು ಕೈ ಬಿಡುತ್ತೆ. ನಾವು ಮತ್ತೆ ಹೊಸದನ್ನು ಸ್ವೀಕಾರ ಮಾಡ್ತಾ ಹೋಗ್ತೀವಿ. ಆ ದೃಷ್ಟಿಯಲ್ಲಿ ಈಗ ಕೃಷಿ ಆಶ್ರಮಗಳು ಎಲ್ಲರ ಅನುಭವದ ಪ್ರಕಾರ ಪ್ರತಿಯೊಂದು ಕೃಷಿ ಆಶ್ರಮದಲ್ಲಿ ತಾವು ಹೇಳಿದಂತೆ ಒಳ್ಳೆಯ ಬೇಲಿ ಇರಬೇಕು, 1 ಅಥವಾ 2 ಹಸುಗಳಿರಬೇಕು. ಹಸುಗಳಿಂದ ಒಂದು ಗೊಬ್ಬರ ಗ್ಯಾಸ್ ಇರಬೇಕು. ಅದರಲ್ಲಿ ಅವಶ್ಯಕವಾಗಿ ಗೊಬ್ಬರ ಗ್ಯಾಸ್ ಇರಲೇಬೇಕು. ಆ ಸ್ಲರಿ ಗೊಬ್ಬರಕ್ಕಾಗಿ ಬಳಕೆ ಆಗಬೇಕು. ಅವ್ರ ಮನೆಗೆ ಗ್ಯಾಸು ಟ್ಯೂಬ್ನಲ್ಲೇ ತುಂಬ್ಕೊಂಡು ಹೋಗಿ ಅಥವಾ ಇನ್ಯಾವುದೇ ಕೆಲಸಕ್ಕೆ ಬಳಸ್ಕೊಳ್ಳಿ. ಗ್ಯಾಸನ್ನು ತಾವೊಂದು ವೇಳೆ ತೋಟದಲ್ಲಿ ಇರದೇ ಇದ್ದರೆ, ಊರಲ್ಲಿದ್ದರೆ ಆ ಗ್ಯಾಸ್ ಕೆಲಸಕ್ಕೆ ಬಂದೇ ಬರುತ್ತೆ. 3ನೇದಾಗಿ ಈ ಸಾವಯವ ಪರಿಕರಗಳನ್ನು ನಿರ್ಮಿಸುವಂಥ ಒಂದು 2-3 ಆದರೂ, ಒಂದು ಎರೆಹುಳು ಗೊಬ್ಬರ ತೊಟ್ಟಿ ಆಗಿರ್ಬೋದು, ಕಂಪೋಸ್ಟ್ ಗೊಬ್ಬರ ತೊಟ್ಟಿ ಆಗಿರ್ಬೋದು, ಅಥವಾ ನೀವು ಜೀವಾಮೃತ, ಗೋಕೃಪಾಮೃತ, ಘನಜೀವಾಮೃತ, ಆಮೇಲೆ ಅಮೃತ ಜಲ, ಅಮೃತ ಗೊಬ್ಬರ, ಇಂಥವು ಸುಮಾರು ಒಂದು 20-25 ಇವೆ ಅಲ್ವಾ. ಅಂದರೆ ಕೆಲವೊಂದು ಸಾರಿ ಪೊಟ್ಯಾಶ್ ಮಾಡುವಂಥ ಪದ್ಧತಿಗಳು, ನೈಟ್ರೋಜನ್ ಮಾಡುವಂಥ ಪದ್ಧತಿಗಳು. ಈಗ ತಾವು ಇದರ ಹತ್ರ ಈ ಕೃಷಿ ವಿಜ್ಞಾನ ಕೇಂದ್ರದ ಹಿಂದ್ಗಡೆ ಹೋದ್ರಿ ಅಂದರೆ ಅವೆಲ್ಲ ನೋಡ್ಲಿಕ್ಕೆ ಸಿಗ್ತಾವೆ. ಅವುಗಳು ಅವಕ್ಕೇನು ಖರ್ಚಿಲ್ಲ, ಏನಿಲ್ಲ. ಒಂದು ಚಿಕ್ಕ ಬ್ಯಾರಲ್ ಆದರೆ ಸಾಕು, ಒಂದು ಫಲಕ ಹಚ್ಚಿಬಿಡೋದು. ಎಲ್ಲರ ತೋಟಗಳಲ್ಲಿಯೂ ಸಹಿತ ಅವ್ನು ಮಾಡಲಿಕ್ಕೆ ನಮಗೆ ಎಷ್ಟು ಸಾಧ್ಯನೋ ಅವು ನಮ್ಮ ಕೃಷಿ ಆಶ್ರಮದಲ್ಲಿ ಇರಲೇಬೇಕಾದಂಥವುಗಳು. ನಾವು ಪ್ರತಿಯೊಬ್ಬರ ಜೊತೆ ಮಾತಾಡ್ಲಿಕ್ಕೆ ಆಗುತ್ತೆ ಅಂತಿಲ್ಲ. ನಾವು ಇರದೇ ಇದ್ದರೂ ಸಹಿತ ಅವು ಮಾತಾಡ್ತಾವು, ಅದರಿಂದ ಕಲ್ಕೊಂಡು ಹೋಗ್ಬೇಕು. ಆಮೇಲೆ ಪ್ರತಿಯೊಂದು ಕೃಷಿ ಆಶ್ರಮದಲ್ಲಿ ಯಾರೇ ತಗೊಂಡು ಹೋಗ್ಲಿಕ್ಕೆ ಬಂದರೆ ಗೋಕೃಪಾಮೃತ ಇರಬೇಕಲ್ಲಿ ಯಾವಾಗಲೂ. 40 ಲೀಟ್ರನೋ 50 ಲೀಟ್ರನೋ, ಯಾಕಂದ್ರೆ ತೋಟ ಇದೆ ಅಂದಾಗ ಅದು 12 ತಿಂಗಳು ಬೇಕಾಗತ್ತೆ. ಅದು ತುಂಬ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಅವ್ರ ಬಾಟ್ಲಿ ತಗೊಂಡು ಬರಬೇಕು, ತುಂಬ್ಕೊಂಡು ಹೋಗ್ಬೇಕು.
ಫ್ರೀಯಾಗಿ. ಆ ವ್ಯವಸ್ಥೆ ಇರಬೇಕು. ಹಣ್ಣಿನ ಗಿಡಗಳು ಇರಬೇಕೆಲ್ಲ. ಆಮೇಲೆ ಉಳಿದ ಹೂವಿನ ಗಿಡಗಳು ಇರ್ಬೋದು, ಬಳ್ಳಿಗಳು ಇರ್ಬೋದು. ಅಂದರೆ ಎಲ್ಲವೂ ಇರ್ಬೇಕು. ನೋಡಿ, ನಮ್ಮಲ್ಲಿ ಕಂದವರ್ಗನೂ ಇರಬೇಕು, ಗಡ್ಡೆ ಗೆಣಸುಗಳು. ಫಲವರ್ಗನೂ ಇರಬೇಕು, ಅಂದರೆ ಯಾವ ಬೆಳೆಗೆ ಕಾಯಿಗಳು ಬರ್ತಾವೆ. ಆಮೇಲೆ ಪರ್ಣವರ್ಗ ಅಂದರೆ ಸೊಪ್ಪು. ನಾಲ್ಕನೇದು ಬಳ್ಳಿ ವರ್ಗ. 1, 2, 4 ಎಷ್ಟು ಸಾಧ್ಯ ಇರ್ತಾವೆ ಅಷ್ಟು ಬಳ್ಳಿಗಳು ನಮ್ಮ ತೋಟದಲ್ಲಿ ಇರಬೇಕು. ಬೇರೆ ಬೇರೆ ವಿಷಯದಲ್ಲಿ ಬಳ್ಳಿಗಳು, ಹೆಚ್ಚು ಕಡಿಮೆ ತರಕಾರಿ ಒದಗಿಸುವಂಥ ಬಳ್ಳಿಗಳಿರಬೇಕು. ಬದುವಿನಲ್ಲಿ ಬೇರೆ ಬೇರೆ ಪ್ರಕಾರದ ಗಿಡಗಳು ಇರಬೇಕು ಅಂತ ಎಲ್ಲರೂ ಅಭಿಪ್ರಾಯ ಪಟ್ಟಿದ್ದೀರಿ. ಆ ಕೃಷಿ ಆಶ್ರಮದಲ್ಲಿರುವಂಥ ಈ ಬಳ್ಳಿಗಳಾಗಲಿ ಗಿಡಗಳಾಗಲಿ ಇವುಗಳನ್ನು ಪರಿಚಯಿಸುವಂಥ ಫಲಕಗಳು ಇರಬೇಕು ಅವ್ರ ಜೊತೆ. ಆಮೇಲೆ ನೀರು ಏನು ಕೊಡುವಂಥ ಪದ್ಧತಿ ಇದೆ. ಒಂದು ವೇಳೆ ನಮ್ಮದು ಬೋರ್ವೆಲ್ ಇತ್ತು ಅಂತಂದರೆ ಆ ಬೋರ್ವೆಲ್ ರೀಚಾರ್ಜ್ ಮಾಡುವಂಥ ವ್ಯವಸ್ಥೆ 100ಕ್ಕೆ 100 ನಾವೆಲ್ಲರೂ ಮಾಡ್ಕೊಂಡಿರ್ಬೇಕು. ಬೋರ್ವೆಲ್ಲಿನ ಸುತ್ತಲೂ ಒಂದು 10 ಫೀಟ್ ತೆಗೆದು ಅದರಲ್ಲಿ ಗುಂಡು ಕಲ್ಲುಗಳನ್ನು, ಕಡಿಯನ್ನು, ಉಸುಗನ್ನು ತುಂಬಿ ಮಳೆಗಾಲದಲ್ಲಿ ಹರಿದು ಹೋಗುವಂಥ ನೀರನ್ನು ಅಲ್ಲಿ ಬಿಟ್ಕೊಂಡು ಅದನ್ನು ರೀಚಾರ್ಜ್ ಮಾಡುವ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಪ್ರತಿಯೊಬ್ಬರ ತೋಟದಲ್ಲಿ ಇದ್ದರೆ ಒಳ್ಳೆಯದು. ನಾವು ಬರೀ ಶೋಷಕರಾಗಬಾರ್ದು, ಪೋಷಕರು ಆಗಬೇಕಲ್ವಾ. ಆದ್ದರಿಂದ ಅದು ಇರಬೇಕು ಅಂತ. ಆಮೇಲೆ ಸಾಧ್ಯವಾದ ಮಟ್ಟಿಗೆ ಸೋಲಾರನ್ನು ಅಳವಡಿಸ್ಕೊಂಡ್ರೆ ಇನ್ನಷ್ಟು ಒಳ್ಳೆಯದು. ಗೋಬರ್ ಗ್ಯಾಸನ್ನು ನಾ ಏನು ತಮಗೆ ಹೇಳಿದ್ನಲ್ಲ, ಈಗಿದ್ರೆ ಸರಿ, ಇರದೇ ಇದ್ದರೆ